ನಾರಾಯಣ ಮುದುಗಲ್ ಅವರಿದ್ದಾರೆ. ಸೊ ಈಗ ಹುಡುಗರು ಬಂದರೆ ನೀವೇನೋ ಅವ್ರೇನೋ ಗೈಡ್ ಮಾಡ್ತೀರಾ, ಬಟ್ ಮಹಿಳೆಯರು ಹುಡುಗಿಯರು ಬಂದರೆ ಈ ವಿಚಾರ ಲೈಂಗಿಕ ವಿಚಾರವನ್ನು ಹೇಗೆ ಗೈಡ್ ಮಾಡ್ತೀರಿ? ಇವಾಗ ಏನಿದೆ ಅಂದರೆ ಬರ್ತಾರಾ ಸೆಕ್ಸುವಲ್ ಪ್ರಾಬ್ಲಮ್ನಲ್ಲಿ ನಮ್ಮ ಹತ್ರ ಇವಾಗ ಮ್ಯಾಕ್ಸಿಮಮ್ ಹುಡುಗರು ಯಾರು ಪ್ರೆಷರ್ದಿಂದ ಬರ್ತಾರೆ ಅಂದರೆ ಅವ್ರ ವೈಫ್ ಜೊತೆಗೆ ಬರ್ತಾರೆ ಅಥವಾ ಅವ್ರ ಪ್ರೆಷರ್ದಿಂದ ಬರ್ತಾರೆ. ಓಕೆ. ಎಷ್ಟೋ ಸತಿ ಪೇಷಂಟ್ಸ್ ನನ್ನ ಹತ್ರ ಕಾಲ್ ಬರುತ್ತೆ, ಸರ್ ನಿಮ್ಮ ಅಡ್ರೆಸ್ ಏನಂದ್ರೆ ಮ್ಯಾಕ್ಸಿಮಮ್ 80% ಜನ ಮಹಿಳೆಯರೇ ಕೇಳ್ತಾರೆ ಅಡ್ರೆಸ್ಸು ಅಥವಾ ಲೊಕೇಶನ್. ಬಿಕಾಸ್ ಅವರು ಅವ್ರ ಹಸ್ಬೆಂಡ್ಗೆ ಪುಷ್ ಮಾಡ್ಬೇಕಂತ ಹಿ ಈಸ್ ಸ್ಟಿಲ್ ಇನ್ ಇಗ್ನೋರೆನ್ಸ್. ನನಗೆ ಪ್ರಾಬ್ಲಮ್ ಇದೆ, ಬಟ್ ಅವನಿಗೆ ಹೆಂಗೆ ಅಡ್ರೆಸ್ ಮಾಡಬೇಕು, ಸೊಸೈಟಿ ಏನು ವಿಚಾರ ಮಾಡುತ್ತೆ, ನಾನ್ ಸೆಕ್ಸ್ ಡಾಕ್ಟರ್ ಹತ್ರ ಹೋಗ್ಬೇಕಂತ ಒಂದು ಮೈಂಡ್ನಲ್ಲಿ ಒಂದು ಅದಕ್ಕೆ ಏನಿದೆ. ವೈಫ್ ಎಷ್ಟೋ ಸತಿ ಸರ್ ನಮ್ಮ ಯಜಮಾನ್ರಿಗೆ ಈ ಥರ ಸಮಸ್ಯೆ ಇದೆ, ನಾವಿಬ್ರು ಬರ್ಬೇಕಾ ಅಥವಾ ಅವ್ರೊಬ್ಬರೇ ಬಂದರೆ ಸಾಕಂತ. ಇಲ್ಲ, ಇಫ್ ಯು ಇಬ್ರು ಕಂಫರ್ಟೇಬಲ್ ಆಗಿದ್ರೆ ಬನ್ನಿ, ಕಂಫರ್ಟೇಬಲ್ ಇಲ್ಲ ಅಂದರೆ ಹಸ್ಬೆಂಡ್ ಕಳಿಸಿ ಅಂತ ಹೇಳ್ತೀನಿ. ಎಷ್ಟೋ ಸತಿ ಇಬ್ರು ಬರ್ತಾರೆ, ಎಷ್ಟೋ ಸತಿ ಮದುವೆ ಆಗಿದ್ದಿರುತ್ತೆ 15 ದಿವಸಕ್ಕೆ ಬರ್ತಾರೆ. 15 ದಿವಸಕ್ಕೆ ಸರ್ ಮದುವೆ ಆಗಿ ನಡೆದು ಒಂದಿನೂ ಇವನು ಸರ್ಲಿಲ್ಲ, ಇವನ್ ಗಂಡಸಿದಾನ ಇಲ್ಲ ಅಂತ ಹೇಳಿ. ಇವಾಗ ತಾಳ್ಮೆನೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ನೀವು ಮಧ್ಯೆ ನೋಡಿರ್ಬೋದು, ಫಸ್ಟ್ ನೈಟ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ, ಫಸ್ಟ್ ನೈಟ್ ಆಗಿಲ್ಲ ಅಂತ ಅವಳೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಗಂಡಸೇ ಇಲ್ಲ ಅಂತ. ಈಗ ದೊಡ್ಡ ದೊಡ್ಡ ಬಂಗ್ಲೆ ತಗೊಂಡು ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕು? ತುಂಬಾ ಏನಾಗ್ತಾ ಇದೆ ಇವಾಗ ಸೊಸೈಟಿನಲ್ಲಿ, ಒಂಥರ ಇಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ. ಹಸ್ಬೆಂಡ್ ವೈಫ್ ಅಂದ್ರೆ ಒಂದ್ ಬಿಸ್ನೆಸ್ ಪಾರ್ಟ್ನರ್ಸ್ ತರ ಆಗ್ಬಿಟ್ಟಿದ್ದಾರೆ. ಆಯ್ತಾ ಮದುವೆ ಆಗೋದ, ಇಷ್ಟ ಇಲ್ವಾ, ಆಯ್ತು 3 ತಿಂಗಳಲ್ಲಿ ಡಿವೋರ್ಸ್ ಆಯ್ತು, ನಿನ್ ಪಾರ್ಟಿಗೆ ತುಂಬಾ ಈಸಿ. ಒಂದ್ ಸಿಲ್ಲಿ ರೀಸನ್ಸ್ಗೆ ಡಿವೋರ್ಸ್ ಆಗ್ಬಿಟ್ಟಿದೆ. ಅವ್ನು ಹಿಂಗಂತ ಕಿತ್ ಬಿಸಾಕ್ಬಿಟ್ಟು ಬಂದೆ, ಬಿಸಾಕ್ಬಿಟ್ಟು ಬಂದೆ, ಕೇರ್ ಮಾಡಲಿಲ್ಲ. ಇದರಲ್ಲಿ ಇವನ್ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇದೆ. ಇವಾಗ ಅವ್ರು ಈಗ ಫಾರ್ ಎಕ್ಸಾಂಪಲ್ ಮುಂಚೆ ಏನೋ ಒಂದು ಗಂಡ ಹೆಂಡತಿ ಜಗಳ ಇತ್ತು, ಏನು ಮನೆಗೆ ಬಂದ್ರೆ ಯಾಕಮ್ಮ ಯಾಕೆ ಬಂದೆ ನೀನು, ಇರ್ಲಿ ಬಿಡು ಸ್ವಲ್ಪ ಈಗ ಇನಿಷಿಯಲ್ ನಲ್ಲಿ ಇದಾರೆ, ಏನೋ ಕೋಪದಲ್ಲಿ ಹೇಳಿರ್ಬೋದು, ಬೇಡ ಇಲ್ಲಿ ನಮ್ಮ ಮನೇಲಿ ಇರೋದು ಬೇಡ, ಸಮಜಾಯಿಸಿ ಒಂದು 2 ದಿವಸನಲ್ಲಿ 3 ದಿವಸನಲ್ಲಿ ಏನೋ ಸಮಜಾಯಿಸಿ ಮತ್ತು ಒಂದು ಹೊಸ ಸೀರೆ ಗೀರೆ ಹಾಕಿ ಸ್ವಲ್ಪ ಮೈಂಡ್ ರೆಡಿ ಮಾಡ್ಬಿಟ್ಟು ಕಳ್ಸ್ ಬರೋರು. ಬಿಟ್ಟು ಅಮ್ಮ ಸಮಾಧಾನ ಮಾಡಿ ಬರೋರು. ನನ್ಗೆ ಇವತ್ತು ಆನಿವರ್ಸರಿ ನಮ್ಮ ನನ್ಗೆ ವಿಶ್ ಮಾಡಿಲ್ಲ, ಇವನು ವಿಶ್ ಮಾಡಿಲ್ಲ, ಬಾ ಅಮ್ಮ ಇವತ್ತು ಆನಿವರ್ಸರಿ ಇತ್ತು, ನನ್ಗೆ ಒಂದು ಗೋಲ್ಡ್ ಚೈನ್ ಅಂತ ಹೇಳಿದೆ, ಬರೀ ಡ್ರೆಸ್ ತಗೊಂಡ್ ಬಂದೆ, ಬಾ. ಸಣ್ಣ ವಿಷಯ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಫೋನ್, ಅಡಿಗೆ ಆಯ್ತಾ, ಟಿಫಿನ್ ಆಯ್ತಾ, ಊಟ ಆಯ್ತು. ಯಾಕಮ್ಮ ನಿಮ್ ಮಗಳ ಲೈಫ್ ನಲ್ಲಿ ಅಷ್ಟು ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ? ಟೈಮ್ ಕೊಡಿ ಅವರಿಗೆ. ಪಾಪ ಹಸ್ಬೆಂಡ್ ವೈಫ್ ಆ ಮನೇದು ಎಲ್ಲ ಬೇರೆ ಮಹಿಳೆಯರ ಜೊತೆಗೆ ಮಾತಾಡ್ಲಿ. ಪ್ರತಿಯೊಂದು ಸಣ್ಣ ವಿಷಯಗೆ ಮನೆಯಲ್ಲಿ ಇಲ್ಲಿ ಏನಾದ್ರೂ ಅಲ್ಲಿ ತಾಯಿ ಅಲ್ಲಿ ಕಿಚನ್ ಅಲ್ಲಿ ಇವರು ಅಡಿಗೆ ಮಾಡ್ತಾರೆ, ಅವ್ರು ಬರೇ ಇಲ್ಲಿಂದ ಅಲ್ಲಿ ಬ್ಯಾಕ್ ಬೈಟಿಂಗು, ಅಲ್ಲಿಂದ ಇಲ್ಲಿ ಬ್ಯಾಕ್ ಬೈಟಿಂಗು, ಹಿಂಗಾಗಿ ಸಂಬಂಧಗಳು ಆಗ್ತಾ ಇದೆ. ನಾನು ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ, ಮೇ ಬಿ ನೀವು ತಪ್ಪು ತಿಳ್ಕೊಬೇಡಿ, ಮಗಳಿಗೆ ಮಾತಾಡಿ ದಿವ್ಸಿಗೆ ಒಂದ್ಸತಿ ಅಥವಾ 2 ದಿವಸಕ್ಕೆ ಒಂದ್ಸತಿ, ವಾರಕ್ಕೆ ಒಂದ್ಸತಿ ಡೈಲಿ ಮಾತಾಡಿದ್ರೆ ಏನಿದೆ. ನಿಮ್ ತಾಯಿ ನಿಮಗೆ ಡೈಲಿ ಫೋನ್ ಮಾಡ್ತಿದ್ರ ಅವಾಗ, ಆ ಕಾಲದಲ್ಲಿ ನೀವು 3 ತಿಂಗಳು ಒಂದ್ಸತಿ ಹೋಗ್ತಿದ್ರಲ್ಲ ಅವ್ರ ಮನೆಗೆ, ಇವಾಗ ಯಾಕೆ ಡೈಲಿ ಮಾತಾಡ್ಬೇಕು? ಏನಿರುತ್ತೆ, ಅಡಿಗೆ ಆಯ್ತು, ಊಟ ಆಯ್ತು, ಟಿಫಿನ್ ಆಯ್ತು, ಅದರಲ್ಲಿ ನಿಮ್ದು ಇಂಟರ್ಫಿರೆನ್ಸ್ ಮಗಳ ಲೈಫ್ ನಲ್ಲಿ ಜಾಸ್ತಿ ಮಾಡೋದು ಬೇಡ. ಸಂಸಾರ ಚೆನ್ನಾಗಿರ್ಬೇಕು, ನನ್ನ ಮಗಳ ಒಳ್ಳೆ ಸಂಸಾರ ಮಾಡಬೇಕು, ಆ ಮನೆಯಲ್ಲಿ ನಿಮ್ಮ ಮನೆ ತನ್ನ ಹೆಸರೇನಾದ್ರೂ ಮಾಡ್ಬೇಕಂದ್ರೆ ನಿಮ್ ಫೋನ್ ಕಡಿಮೆ ಮಾಡಿ. ಕರೆಕ್ಟ್. ಅವಾಗ ಗಂಡನ ಮನೆಯಲ್ಲಿ